ಕವಿತಾ ಕವಿತಾ ಏನ್ರಿ ಕರೆದ್ರ? ಕವಿತಾ, ಇವರು ಯಾರು ಗೊತ್ತೇ? ಗೊತ್ತಿಲ್ವಲ್ಲ. ಪಾಪ, ಅವಳಿಗೇನು ಗೊತ್ತು? ನೀನು ಹೇಳದಿದ್ದರೆ. ಕವಿತಾ, ಇವನು ನನ್ನ ಬಾಲ್ಯದ ಸ್ನೇಹಿತ, ಮಿಲ್ ಮ್ಯಾನೇಜರ್ ಧನರಾಜ್ ಅಂತ. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ಸತೀಶ್, ಗುಡ್ ಸೆಲೆಕ್ಷನ್. ನನ್ನ ಗೆಳೆಯ ಅಂತ ಹೇಳಿಕೊಳ್ಳಲು ನನಗೆ ತುಂಬಾ ಹೆಮ್ಮೆಯಾಗುತ್ತದೆ. ಒಳ್ಳೆ ಸುಂದರವಾದ ಹಕ್ಕಿಯನ್ನೇ ತಂದಿದ್ದೀಯ. ಯಾಕೆ? ಒಳ್ಳೆಯ ಮನೆತನದ ಹಕ್ಕಿಯನ್ನೇ ತಂದಿದ್ದೀಯ. ಚಿ ಹೋಗಿಯಪ್ಪ, ನೀವು ಬಹಳ ತುಂಟ್ರು ಅಂತ ಅನ್ಸುತ್ತೆ. ಇರಲಿ, ಬರೀ ಮಾತಿನಲ್ಲಿ ಮುಗಿಸುವಿರೋ ಅಥವಾ ಏನಾದರೂ ಸ್ವೀಟ್ಸ್? ಹಾಗೆ ಕಂತೀರಾ? ಈಗಲೇ ತರ್ತೀನಿ, ಒಂದ್ ನಿಮಿಷ ಇರಿ. ಆಹಾ, ತುಂಬಾ ರುಚಿಯಾಗಿದೆ. ಸತೀಶ, ನಿಮ್ಮ ಬಾಳು ಕೂಡ ಹೀಗೆ ಸಿಹಿಯಾಗಿ ಸಾಗಲಿ. ತುಂಬಾ ಸಂತೋಷ. ಸತೀಶ, ನಾನಿನ್ನು ಬರುತ್ತೇನೆ. ಏಕೆಂದರೆ ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕು. ನಾನಿನ್ನು ಬರುತ್ತೇನೆ. ಆಯ್ತು ಧನರಾಜ್, ಹೋಗಿ ಬಾ, ಮತ್ತೆ ಭೇಟಿಯಾಗೋಣ. ಆಯ್ತು ಟಾಟಾ ಕವಿತಾ. ಕವಿತಾ, ಈ ಮುಸ್ಸಂಜೆಯ ಸಮುದ್ರದ ಸಂಜೆಯಲ್ಲಿ ನಿನ್ನ ಮಧುರ ಕಂಠದಿಂದ ಒಂದು ಕವನ ಮೂಡಿ ಬರಲಿ. ಆಯ್ತು, ನೀವು ಇಷ್ಟದಂತೆ ಹಾಡಿ. ಗಾರದಿಂದ ಬಣ್ಣಾನ ತಂದ, ಸಂಗದಿಂದ ನಯನಾನ ತಂದ, ಮಂದಾರವನ್ನು ಎಲ್ಲಾಗು ಎಂದ, ಗಾಳಿಂದಿಯಿಂದ ಗಂಧಾನ ತಂದ, ಮಕರಂದ ತುಂಬಿ ಅದರಾನ ತಂದ, ನನ್ನನ್ನು ತಂದ, ರುಚಿ ನೋಡು ಎಂದ, ಅಪರೂಪ ತಂದ, ನನಗಾಗಿ ತಂದ. ಕಂಬದ ಗೋಡಿಗೆ ಮಿಂಚಿರಿ ಎಂದ, ಹಂಸದಿಂದ ಕೊಂಚ ನಡುಗೆಯ ತಂದ, ನವಿಲಿನಿಂದ ಕೊಂಚ ನಾಟ್ಯವ ತಂದ, ನಯವೋ ಲಯವೋ ನಯವೋ ಲಯವೋ ರೂಪ ಲಯವೋ ರಸಿಕನೇ ಹೇಳು ನೀ ಎಂದ, ತಂಗಾಳಿಯಿಂದ ಸ್ನೇಹಾನ ತಂದ, ಲತೆ ಬಳ್ಳಿಯಿಂದ ಸಿಗ್ಗಮ್ಮ ತಂದ, ಸಿಗ್ಗನ್ನು ಇವಳ ನಡುವಾಗು ಎಂದ, ನಡುವನ್ನು ಹೊಳಿಸಿ ಎದೆ ಬಾರ ತಂದ, ಕಣ್ಣ
ತಂದ ರಜೆ ನೋಡು ಎಂದ. ಬನ್ನಿ ಹಾಗಾದ್ರೆ ಊಟ ಮಾಡಿ.